ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಟ್ರಂಪ್ ಅವರ ಹುಚ್ಚಾಟದ ಹೇಳಿಕೆಗಳು ಭಾರಿ ವೈರಲ್ ಆಗ್ತಾ ಇವೆ. ಕೆಲ ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿದ್ದ ಟ್ರಂಪ್ ಈಗ ಮತ್ತದೇ ರಾಗವನ್ನು ಹಾಡ್ತಾ ಇದ್ದಾರೆ. ಯುದ್ಧ ನಿಲ್ಲಿಸಿದ್ದು ನಾನು, ಅಲ್ಲಿ 8 ವಿಮಾನಗಳನ್ನು ಕೆಡವಲಾಯಿತು, ಆ ಸಂಘರ್ಷ ದೊಡ್ಡ ಮಟ್ಟಕ್ಕೆ ಹೋಗಿದ್ರೆ ಅಲ್ಲಿ ಭಾರಿ ಪ್ರಮಾಣದ ಜೀವನಾಶ ಆಗ್ತಾ ಇತ್ತು, ಅದನ್ನು ತಪ್ಪಿಸಿದ್ದು ಈ ನಿಮ್ಮ ಟ್ರಂಪು ಅಂತ ಅವರು ಕೊಚ್ಕೊಳ್ತಾ ಇರೋದನ್ನು ಕೇಳಿ ಜಗತ್ತು ನಗ್ತಾ ಇದೆ. ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸುವ ಹೊತ್ತಿಗೆ ಪಾಕಿಗಳು ತಮ್ಮ ಏರ್ ಡಿಫೆನ್ಸನ್ನು ಕಳ್ಕೊಂಡು ಬೆತ್ತಲಾಗಿ ನಿಂತಿದ್ರು. ಅಲ್ಲವರು ಬಳಸಿದ್ದು ಚೈನಾದ ರಡಾರ್ಗಳು, HK-9 ಏರ್ ಡಿಫೆನ್ಸು, ಇವೆಲ್ಲವನ್ನ ಭಾರತ ಮೊದಲೇ ನಿಷ್ಕ್ರಿಯಗೊಳಿಸಿತ್ತು. ಹಾಗೆ ಪಾಕಿಸ್ತಾನದಲ್ಲಿ ಭಾರತ ಏನು ಮಾಡ್ತೋ ಅದನ್ನೇ ಮೊನ್ನೆ ಅಮೆರಿಕ ಕೂಡ ವೆನೆಜುವೆಲಾದಲ್ಲಿ ಮಾಡಿದ್ದು. ಅಲ್ಲಿ ಕೂಡ ಚೈನಾದ ರಡಾರ್ ಹಾಗೂ ಏರ್ ಡಿಫೆನ್ಸೇ ಇತ್ತು. ಅದನ್ನು ಅಮೆರಿಕ ಭಾರತದ ರೀತಿಯಲ್ಲೇ ನ್ಯೂಟ್ರಲೈಸ್ ಮಾಡಿ ವೆನೆಜುವೆಲಾದ ಒಳಗನುಗ್ಗಿತು. ಇಷ್ಟಾದ ನಂತರ ಆದರೂ ಅಮೆರಿಕದ ಅಧ್ಯಕ್ಷರು ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿಕೊಳ್ಳೋದನ್ನು ನಿಲ್ಲಿಸಬೇಕಿತ್ತು. ಚೈನಾದ ವೆಪನ್ಗಳನ್ನು ಭಾರತ ನಿಷ್ಕ್ರಿಯಗೊಳಿಸ್ತು. ಅದನ್ನು ನೋಡಿನೇ ನಾವು ಕೂಡ ವೆನೆಜುವೆಲಾದಲ್ಲಿ ಅದೇ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ಹೇಳ್ಕೋಬೇಕಾಗಿತ್ತು. ಆದರೆ ಟ್ರಂಪ್ಗೆ ಸುಳ್ಳು ಅನ್ನೋದು ಮನೆ ದೇವರು, ಹೀಗಾಗಿ ಆತ ಅದನ್ನೆಲ್ಲ ಹೇಳೋದಿಲ್ಲ. ಅದರಲ್ಲಿ ಟ್ರಂಪ್ ಏನು ಬೇಕಾದರೂ ಹೇಳ್ಕೊಳ್ಳಿ, ಜಗತ್ತು ಚೈನಾದ ಏರ್ ಡಿಫೆನ್ಸ್ ಹಾಗೂ ಇನ್ನಿತರ ಆಯುಧಗಳ ನಿಜ ಪರೀಕ್ಷೆಯನ್ನು ಭಾರತ, ಪಾಕಿಸ್ತಾನ ಮತ್ತು ಅಮೆರಿಕ ವೆನೆಜುವೆಲಾ ಸಂಘರ್ಷದಲ್ಲಿ ನೋಡ್ತಾ ಇದೆ. ಚೈನಾದ ಆಯುಧಗಳು ಪಾಕಿಸ್ತಾನದಲ್ಲಿ ವಿಫಲ ಆದವು. ಇನ್ನು ಕಾಂಬೋಡಿಯಾದಲ್ಲಿ ಕೂಡ ಚೈನಾದ ಆಯುಧಗಳ ಬಂಡವಾಳ ಬಯಲಾಯಿತು. ವೆನೆಜುವೆಲಾದಲ್ಲಿ ಅವರ ಏರ್ ಡಿಫೆನ್ಸ್ ಸುಲಭವಾಗಿ ಹ್ಯಾಕ್ ಮಾಡಬಹುದು ಅನ್ನೋದು ಗೊತ್ತಾಯಿತು. ಇದರ ಪರಿಣಾಮ ಏನು ಅಂದರೆ, ಈಗ ಜಗತ್ತಿನ ಒಂದಷ್ಟು ದೇಶಗಳು ಭಾರತದ ಆಯುಧಗಳ ಕಡೆಗೆ, ವಿಶೇಷವಾಗಿ ನಮ್ಮ ಮಿಸೈಲ್ ಮತ್ತು ಏರ್ ಡಿಫೆನ್ಸ್ ಕಡೆಗೆ ನೋಡೋದಕ್ಕೆ ಶುರು ಮಾಡಿವೆ. ಭಾರತದ ಏರ್ ಡಿಫೆನ್ಸ್ಗೆ ಅಂತಾರಾಷ್ಟ್ರೀಯ ಬೇಡಿಕೆ ಶುರುವಾಗ್ತಾ ಇದೆ. ಗೆಳೆಯರೆ, ವೆನೆಜುವೆಲಾ ಮೇಲೆ ಅಮೆರಿಕ ನಡೆಸಿದ ದಾಳಿ ಇದೆಯಲ್ಲ, ಅದು ಈಗ ಬಹು ಚರ್ಚಿತ ವಿಷಯ. ಒಂದು ದೇಶದ ಒಳಗೆ ಒಂದಷ್ಟು ಸೈನ್ಯ ನುಗ್ಗಿ ಅಲ್ಲಿನ ಅಧ್ಯಕ್ಷರನ್ನ ಎತ್ತಾಕೊಂಡು ಬಂದು ಬಿಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಇದನ್ನು ಅಮೆರಿಕ ಸಾಧಿಸೋದಕ್ಕೆ ಸಾಧ್ಯ ಆಗಿದ್ದು ಅವರ ಸೈನ್ಯದಿಂದ ಅನ್ನೋದಕ್ಕಿಂತ ಅವರ ಟೆಕ್ನಾಲಜಿಯ ಮೂಲಕ. ಎಲ್ಲ ದೇಶಗಳಲ್ಲಿರುವಂತೆ ವೆನೆಜುವೆಲಾಗೆ ಕೂಡ ಒಂದು ಏರ್ ಡಿಫೆನ್ಸ್ ವ್ಯವಸ್ಥೆ ಇತ್ತು. ಅಮೆರಿಕಾದ ಯುದ್ಧ ವಿಮಾನಗಳು ವೆನೆಜುವೆಲಾನ ಪ್ರವೇಶ ಮಾಡ್ತಾ ಇವೆ ಅಂದ ಕೂಡಲೇ ಅಲ್ಲಿನ ರಡಾರ್ಗಳಿಗೆ ಅದು ಗೊತ್ತಾಗಬೇಕಾಗಿತ್ತು ಮತ್ತು ಏರ್ ಡಿಫೆನ್ಸ್ ಅಲರ್ಟ್ ಆಗಬೇಕಾಗಿತ್ತು. ಒಂದಷ್ಟರ ಮಟ್ಟಿಗಿನ ರೆಸಿಸ್ಟೆನ್ಸ್ ಆದರೂ ಅಲ್ಲಿ ಕಾಣಬೇಕಿತ್ತು. ಆದರೆ ಅದು ಯಾವುದೂ ಅಲ್ಲಾಗಿಲ್ಲ. ಯಾಕೆಂದ್ರೆ ಅಮೆರಿಕಾದ ಯುದ್ಧ ವಿಮಾನಗಳು ವೆನೆಜುವೆಲಾದ ವಾಯು ಪ್ರದೇಶವನ್ನ ಪ್ರವೇಶ ಮಾಡುವ ಮೊದಲೇ ಅಲ್ಲಿನ ಏರ್ ಡಿಫೆನ್ಸ್ ಅನ್ನ ನಿಷ್ಕ್ರಿಯಗೊಳಿಸುವ ಕೆಲಸ ಆಗಿತ್ತು. ಅವುಗಳನ್ನ ಹ್ಯಾಕ್ ಮಾಡಿದ್ರು ಮತ್ತು ಅವು ಸೈಲೆಂಟ್ ಮಾಡಲ್ಪಟ್ವು. ಇದರ ಜೊತೆಗೆ ಅಮೆರಿಕ ಅಲ್ಲೊಂದು ರಹಸ್ಯ ಆಯುಧವನ್ನು ಕೂಡ ಬಳಸಿದೆ ಅನ್ನೋ ಬಗ್ಗೆ ಅಲ್ಲಿನ ನ್ಯೂಯಾರ್ಕ್ ಟೈಮ್ಸ್ ಸೇರಿದಂತೆ ಒಂದಷ್ಟು ಪತ್ರಿಕೆಗಳು ವರದಿ ಮಾಡಿವೆ. ಗೆಳೆಯರೆ, ಅಲ್ಲಿ ಅಮೆರಿಕ ದಾಳಿಯ ಬಗ್ಗೆ ವೆನೆಜುವೆಲಾದ ಸೈನಿಕ ಹೇಳಿರೋ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಅಲ್ಲಿ ಅಂಥದ್ದು ಯಾವುದೋ ವಿಶೇಷ ಬಾಂಬನ್ನು ಬಳಸಿರಬಹುದು ಅಂತ ಅನ್ನಿಸದೇ ಇರೋದಿಲ್ಲ. ಇಲ್ಲಿ ಆ ಸೈನಿಕ ಹೇಳಿರೋದೇನು ಅಂದರೆ, ನಮ್ಮ ರಡಾರ್ ಸಿಸ್ಟಮ್ಗಳು ಇದ್ದಕ್ಕಿದ್ದಂತೆ ಶಟ್ ಡೌನ್ ಆದವು. ಆ ಬಳಿಕ ನಮ್ಮೆದುರು 16 ಡ್ರೋನ್ಗಳು ಏಕಕಾಲಕ್ಕೆ ಕಾಣಿಸ್ಕೊಂಡ್ವು. ಅವುಗಳನ್ನು ಹೇಗೆ ಹೊಡಿಬೇಕು ಅಂತ ನಾವು ಯೋಚನೆ ಮಾಡೋಷ್ಟರಲ್ಲಿ 8 ಹೆಲಿಕಾಪ್ಟರ್ಗಳು ಆಕಾಶದಲ್ಲಿ ಕಾಣಿಸ್ಕೊಂಡ್ವು. ಆ ಹೆಲಿಕಾಪ್ಟರ್ಗಳಲ್ಲಿ ಅಮೆರಿಕಾದ ಸೈನಿಕರಿದ್ರು. ಇಷ್ಟಾದರೂ ಕೂಡ ನಮ್ಮ ಬಲ ಹೆಚ್ಚಾಗೇ ಇತ್ತು. ನಾವು ಪ್ರತಿ ನಿಮಿಷಕ್ಕೆ 300 ಸುತ್ತು ಗುಂಡುಗಳನ್ನು ಫೈರ್ ಮಾಡೋ ಶಕ್ತಿಯನ್ನು ಹೊಂದಿದ್ವಿ. ಸಾಕಷ್ಟು ಸೈನಿಕರು ಅಮೆರಿಕಾದ ಹೆಲಿಕಾಪ್ಟರ್ಗಳ ಮೇಲೇನೆ ಫೈರ್ ಮಾಡ್ತಾ ಇದ್ರು. ಆದರೆ ಆ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸದ್ದು ಕೇಳಿ ಬಂತು. ಆ ಸದ್ದಿನ ನಂತರ ನಮ್ಮ ತಲೆಗಳು ಒಳಗಿಂದಲೇ ಸಿಡಿತೀವಿಯೇನೋ ಅನ್ನೋ ಅನುಭವ ಶುರುವಾಯಿತು. ಮೂಗಿನ ಹೊಳ್ಳೆಗಳಿಂದ ರಕ್ತ ಹರಿಯೋದಕ್ಕೆ ಶುರುವಾಯಿತು. ಕೆಲವರು ರಕ್ತ ವಾಂತಿ ಮಾಡ್ಕೊಂಡ್ರು. ಅಷ್ಟೇ. ಆ ಬಳಿಕ ಅಲ್ಲಿ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಂತ ಆ ಸೈನಿಕ ಹೇಳಿದ್ದಾನೆ. ಹಾಗಿದ್ದ ಮೇಲೆ ಅಮೆರಿಕ ವೆನೆಜುವೆಲಾದ ಭದ್ರತಾ ಪಡೆಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಅಂತಲೇ ಭಾರಿ ಪ್ರಮಾಣದ ಸ್ಫೋಟಕವನ್ನೇನಾದರೂ ಬಳಸ್ತಾ? ಹಾಗಿರಲಾರದು. ಯಾಕೆಂದರೆ ಸ್ಫೋಟಕಗಳ ಬಳಕೆ ಆಗಿದ್ದಿದ್ರೆ ಆ ಸೈನಿಕರ ಸಾವಿನ ಪ್ರಮಾಣ ಹೆಚ್ಚಾಗಬೇಕಾಗಿತ್ತು. ಆದರೆ ಅಲ್ಲಿ ಅಂಥದ್ದೇನೂ ಆಗಿಲ್ಲ. ಹಾಗಾದರೆ ಬಯೋ ವೆಪನ್ ಏನಾದರೂ ಬಳಕೆ ಆಯ್ತಾ, ಅಥವಾ ಅಮೆರಿಕ ಅಲ್ಲಿ ಸಾನಿಕ್ ವೆಪನ್ ಅನ್ನೇನಾದರೂ ಬಳಕೆ ಮಾಡ್ತಾ ಅನ್ನೋ ಅನುಮಾನ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಸಾನಿಕ್ ವೆಪನ್ ಅಂದ್ರೆ ಶಬ್ದವನ್ನ ಉಂಟು ಮಾಡುವ ಮೂಲಕ ಶತ್ರು ಸೈನಿಕರನ್ನ ದಿಗ್ಭ್ರಮೆಗೀಡು ಮಾಡುವ, ಅವರ ಮೇಲೆ ದೈಹಿಕ ಹಾಗೂ ಮಾನಸಿಕ ಪ್ರಭಾವವನ್ನ ಉಂಟು ಮಾಡುವ ವಿಶೇಷ ಆಯುಧ. ಇದನ್ನ ಈ ಹಿಂದೆ ಕೂಡ ಅಮೆರಿಕ ಕೆಲ ಕಡೆಗಳಲ್ಲಿ ಬಳಕೆ ಮಾಡಿದೆ ಅಂತ ಹೇಳ್ತಾರೆ. ವೆನೆಜುವೆಲಾದಲ್ಲಿ ಕೂಡ ಇದೇ ಸೋನಿಕ್ ವೆಪನ್ ನ ಬಳಕೆ ಆಗಿರಬಹುದು ಅನ್ನೋ ಅನುಮಾನಗಳು ಹೆಚ್ಚಾಗ್ತಾ ಇವೆ. ಯಾಕೆಂದ್ರೆ ಆ ವೆಪನ್ ಅನ್ನ ಬಳಸಿದಾಗ ಅದು ಉಂಟು ಮಾಡುವ ತರಂಗಗಳು ಮನುಷ್ಯನ ದೇಹದಲ್ಲಿ ಕಿವಿಗಳನ್ನ ಬಿಟ್ಟು ಬೇರೆಲ್ಲ ಆರ್ಗನ್ಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅಂತ ಹೇಳ್ತಾರೆ. ಅದರಲ್ಲೂ ಮಸಲ್ ಕಾಂಟ್ರಾಕ್ಷನ್,
ಕಾರ್ಡಿಯೋವೆಸ್ಕ್ಯುಲರ್ ಫಂಕ್ಷನ್ಸ್ ಅಲ್ಲಿ ಬದಲಾವಣೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ತೊಂದರೆ ಉಂಟಾಗೋದು, ಚೆಸ್ಟ್ ವಾಲ್ ಮತ್ತು ಲಂಗ್ಸ್ ಅಲ್ಲಿ ಟಿಶ್ಯೂಗಳಿಗೆ ತೊಂದರೆ ಆಗೋದು, ಈ ಥರದ ಸಮಸ್ಯೆಗಳು ಉಂಟಾಗುತ್ತವೆ ಅಂತ ಹೇಳ್ತಾರೆ. ಇನ್ನು ಗೆಳೆಯರೆ, ಒಂದು ದೇಶದ ರಾಜಧಾನಿಯ ಒಳಕ್ಕೆ ಇಷ್ಟು ಸುಲಭವಾಗಿ ನುಗ್ಗಬಹುದು ಅನ್ನೋದಾದ್ರೆ ಅಲ್ಲಿನ ಏರ್ ಡಿಫೆನ್ಸ್ ಏನು ಕತ್ತೆ ಮೇಯಿಸ್ತಾ ಇರುತ್ತಾ ಅನ್ನೋ ಅನುಮಾನ ಇಲ್ಲಿ ವ್ಯಕ್ತವಾಗದೇ ಇರುವುದಿಲ್ಲ. ವೆನೆಜುವೆಲಾ ಬಳಸ್ತಾ ಇದ್ದದ್ದು ರಷ್ಯಾ ಮತ್ತು ಚೈನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ. ರಷ್ಯಾದ S-300 ವೆನೆಜುವೆಲಾದಲ್ಲಿತ್ತು. ಅದರ ಜೊತೆ ಸೋವಿಯತ್ ಕಾಲದಲ್ಲಿ ನಿರ್ಮಾಣವಾಗಿದ್ದ ಬಕ್ M2 ಅನ್ನೋ ಮಿಸೈಲ್ ಸಿಸ್ಟಮ್ ಕೂಡ ವೆನೆಜುವೆಲಾ ಹತ್ರ ಇತ್ತು. ಹಾಗೇನೆ ವೆನೆಜುವೆಲಾಗೆ ರಡಾರ್ ವ್ಯವಸ್ಥೆಯನ್ನು ಕೊಟ್ಟಿದ್ದು ಚೈನಾ. ಅಲ್ಲಿ ಈ ಎರಡೂ ವ್ಯವಸ್ಥೆಗಳನ್ನ ಅಮೆರಿಕಾದ ಪಡೆಗಳು ನಿಷ್ಕ್ರಿಯಗೊಳಿಸಿವೆ. ಅದರಲ್ಲೂ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳನ್ನು ಕೂಡ ಹೊಡೆದು ಹಾಕಬಲ್ಲ ತಾಕತ್ತನ್ನು ಹೊಂದಿದೆ ಅಂತ ಚೈನಾ ಹೇಳಿಕೊಳ್ಳುವ ರಡಾರ್ ಸಿಸ್ಟಮ್ ಅನ್ನ ಅಮೆರಿಕ ಸುಲಭವಾಗಿ ಜಾಮ್ ಮಾಡಿದೆ. ಅದರ ಸಿಗ್ನಲ್ಗಳನ್ನು ಬ್ಲಾಕ್ ಮಾಡಿದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಮೂಲಕ ಆ ರಡಾರ್ಗಳ ಪವರ್ ಅನ್ನು ಕಟ್ ಮಾಡಿರೋ ಅಮೆರಿಕ ತಮ್ಮ ಟೆಕ್ನಾಲಜಿ ಹೇಗೆ ಚೈನಾದ ಟೆಕ್ನಾಲಜಿಯನ್ನ ಸ್ತಬ್ಧಗೊಳಿಸುತ್ತೆ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಹಾಗೇನೆ ರಷ್ಯಾದ S-300ಗಳು ಕೂಡ ಅಮೆರಿಕದ ವೆಪನ್ಗಳ ಮುಂದೆ ಕೆಲಸ ಮಾಡಿಲ್ಲ. ಇನ್ನು ಬಕ್ M2ಗಳನ್ನು ನಾವು ಹೊಡೆದು ಹಾಕಿದೀವಿ ಅನ್ನೋ ಮಾಹಿತಿಯನ್ನು ಅಮೆರಿಕ ಸೇನೆ ಕೊಡ್ತಾ ಇದೆ. ಸೊ ಇಲ್ಲಿ ರಷ್ಯಾ ಹಾಗೂ ಚೈನಾ ನಿರ್ಮಿತ ಏರ್ ಡಿಫೆನ್ಸ್ ವ್ಯವಸ್ಥೆ ಹೆಚ್ಚು ಬಲಿಷ್ಠವಾಗಿಲ್ಲ ಅನ್ನೋದನ್ನ ಅಮೆರಿಕದ ಪಡೆಗಳು ಜಗತ್ತಿಗೆ ತೋರಿಸ್ಕೊಡ್ತಾ ಇವೆ. ಇದು ಈಗ ಚೈನಾದ ಡಿಫೆನ್ಸ್ ಮಾರುಕಟ್ಟೆಯ ಮೇಲೆ ಒಂದಷ್ಟು ನೆಗೆಟಿವ್ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಭಾರತ ಕೂಡ ಚೈನಾದ HQ-9 ಏರ್ ಡಿಫೆನ್ಸ್ ಮತ್ತು LY-80ಗಳನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಹೊಡೆದು ಹಾಕ್ತು. ಅವತ್ತು ಚೈನಾದ ಏರ್ ಡಿಫೆನ್ಸ್ ಅನ್ನ ನಂಬಿ ಕೂತಿದ್ದ ಪಾಕಿಸ್ತಾನ ಸಾಕಷ್ಟು ಬೆಲೆ ತೆರಬೇಕಾಗಿ ಬಂತು. ಪಾಕಿಸ್ತಾನದ ಏರ್ ಬೇಸ್ಗಳು ನಾಶ ಆದವು. ಪಾಕಲ್ಲಿದ್ದ ಉಗ್ರ ಸಂಘಟನೆಗಳನ್ನು ಭಾರತ ಉಳಿಸ್ ಮಾಡ್ತು. ಹಾಗೇನೆ ಭಾರತ, ಪಾಕ್ ಹಾಗೂ ಚೈನಾ ಜಂಟಿಯಾಗಿ ನಿರ್ಮಾಣ ಮಾಡಿದ್ದ JF-17 ಯುದ್ಧ ವಿಮಾನಗಳನ್ನು, J-10ಗಳನ್ನು ಹೊಡೆದು ಹಾಕ್ತು. ಅಮೆರಿಕದ F-16ಗಳು ಕೂಡ ಭಾರತದ ದಾಳಿಯಲ್ಲಿ ನಾಶ ಆದವು. ಪಾಕಿಸ್ತಾನ ತನ್ನ ಎವಾಕ್ಸ್ ವಿಮಾನವನ್ನು ಕಳ್ಕೊಳ್ತು. C-130 ಟ್ರಾನ್ಸ್ಪೋರ್ಟ್ ವಿಮಾನವನ್ನು ಕಳ್ಕೊಳ್ತು. ಆದರೆ ಪಾಕಿಸ್ತಾನದ ಒಂದೇ ಒಂದು ಆಯುಧ ಕೂಡ ಭಾರತವನ್ನು ಪ್ರವೇಶ ಮಾಡೋದಕ್ಕೆ ಅವತ್ತು ಸಾಧ್ಯ ಆಗಲಿಲ್ಲ. ಅದಕ್ಕೆ ಕಾರಣ ನಮ್ಮ ಆಕಾಶ್ ಏರ್ ಡಿಫೆನ್ಸ್ S-400 ಹಾಗೂ ಭಾರತ ಮೊದಲ ಹಂತದಲ್ಲಿ ಸಿದ್ಧ ಮಾಡಿಟ್ಟಿದ್ದ ಸಣ್ಣ ಪ್ರಮಾಣದ ಜುಗಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಅಲ್ಲಿ ಪಾಕಿಸ್ತಾನದ ವಿರುದ್ಧ ತುಂಬ ಯಶಸ್ವಿಯಾಗಿ ಕೆಲಸ ಮಾಡಿದ್ವು. ಹೀಗಾಗಿ ಆಪರೇಷನ್ ಸಿಂಧೂರ್ ನಂತರ ಭಾರತದ ಆಯುಧಗಳಿಗೆ ಬೇಡಿಕೆ ಹೆಚ್ಚಾದರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ತನ್ನ ಬೇಡಿಕೆಯನ್ನು ಕಳ್ಕೊಳ್ತಾ ಇದೆ. ಇನ್ನು ಈಗ ವೆನೆಜುವೆಲಾದಲ್ಲಿ ಅಮೆರಿಕ ನಡೆಸಿರುವ ಕಾರ್ಯಾಚರಣೆಯ ಕಾರಣಕ್ಕೆ ಚೈನಾದ ಉಪಕರಣಗಳಿಗೆ, ರಡಾರ್ ಸಿಸ್ಟಮ್ಗಳಿಗೆ ಮಾರುಕಟ್ಟೆಯಲ್ಲಿ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಇಲ್ಲಿ ಚೈನಾದ ಸಿಸ್ಟಮ್ಗಳು ಹೇಗೆ ಇಷ್ಟೊಂದು ಸುಲಭವಾಗಿ ಹ್ಯಾಕ್ ಆಗ್ತಾ ಇವೆ ಅನ್ನೋದನ್ನು ನಾವು ನೋಡಿದರೆ ಅಲ್ಲಿ ಚೈನಾ ಮಾಲಿನ ಅಸಲಿಯತ್ತು ನಮಗೆ ಗೊತ್ತಾಗುತ್ತೆ. ಗೆಳೆಯರೆ, ಚೈನಾ ಮಾಲು ಅಂದ್ರೇನೆ ನಕಲಿ ಅಂತ ಸಾಕಷ್ಟು ಜನ ಭಾವಿಸಿದ್ದಾರೆ. ಆಫ್ಕೋರ್ಸ್ ಚೈನಾ ತನ್ನ ದೇಶದಲ್ಲಿ ತನ್ನ ರಕ್ಷಣೆಗೆ ಯಾವ ಆಯುಧಗಳನ್ನು ಬಳಸ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಅವರು ಹೊರ ದೇಶಗಳಿಗೆ ಕೊಡ್ತಾ ಇರೋ ಆಯುಧಗಳಿವೆ ನೋಡಿ, ಅವು ಪ್ರತಿ ಬಾರಿ ವಿಫಲವಾಗ್ತಾ ಇವೆ ಅನ್ನೋದಂತೂ ಸುಳ್ಳಲ್ಲ. ನಾವು ಅದನ್ನು ಪದೇ ಪದೇ ನೋಡ್ತಾ ಇದ್ದೀವಿ. ಇದು ಯಾಕೆ ಹಾಗಾಗುತ್ತೆ ಅಂದರೆ ಚೈನಾ ಸರಬರಾಜು ಮಾಡೋ ಆಯುಧಗಳಲ್ಲಿನ ಎಲೆಕ್ಟ್ರಾನಿಕ್ಸ್ ತುಂಬಾ ಕಳಪೆ ಗುಣಮಟ್ಟವನ್ನು ಹೊಂದಿವೆ. ಅಫ್ಕೋರ್ಸ್ ಅಲ್ಲಿ ಅವರು ಕಡಿಮೆ ರೇಟಿಗೆ ಆಯುಧಗಳನ್ನು ಕೊಡ್ತಾರೆ ಅಂದ ಮೇಲೆ ಅದರ ಗುಣಮಟ್ಟ ಕೂಡ ಕಡಿಮೆನೇ ಇರುತ್ತೆ. ಇವತ್ತು ಮಾಡರ್ನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಅನ್ನೋದು ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂದ್ರೆ ಒಂದು ರಡಾರ್ ವ್ಯವಸ್ಥೆಯನ್ನ ಕೂತು ಕಡೆಯಿಂದಲೇ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಚೈನಾಗಿನ್ನೂ ಅರ್ಥ ಆಗಿಲ್ವಾ, ಅಥವಾ ಅವರಿಗೆ ಅರ್ಥ ಆದರೂ ಬೇರೆಯವರ ತಂತ್ರಜ್ಞಾನಗಳು ಚೈನಾಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿವೆಯಾ? ಇದನ್ನು ನಾವು ಯೋಚಿಸಬೇಕಾಗುತ್ತೆ. ಹಾಗೇನೆ ಚೈನಾ ಈ ರಡಾರ್ಗಳನ್ನು ಡಿಸೈನ್ ಮಾಡ್ತಾ ಇದೆಯಲ್ಲ, ಅಲ್ಲಿ ಕೂಡ ಎಡವುತ್ತಾ ಇದೆ. ಅವರು ಜಗತ್ತಿನ ರಿಯಲ್ ಟೈಮ್ ವೆಪನ್ಗಳನ್ನು ಗಮನಿಸದೆ ತಮಗೆ ಹೇಗೆ ಬೇಕೋ ಹಾಗೆ ರಡಾರ್ ಸಿಸ್ಟಮ್ ಅನ್ನ ನಿರ್ಮಾಣ ಮಾಡಿ ನಾನಾ ದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಬಹುಶಃ ಇವುಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದಲೇ ಚೈನಾ ನಿರ್ಮಾಣ ಮಾಡಿರುತ್ತೆ. ಹೀಗಾಗಿ ಇವುಗಳ ಗುಣಮಟ್ಟದಲ್ಲಿ ಶ್ರೇಷ್ಠತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಪರಿಣಾಮ ಚೈನಾದ ಆಯುಧಗಳನ್ನು ಖರೀದಿ ಮಾಡಿದ ದೇಶಗಳು ಬೇಗ ಶತ್ರುಗಳ ದಾಳಿಗಳಿಗೆ ಗುರಿಯಾಗ್ತಾ ಹೋಗ್ತಾರೆ. ಇನ್ನು ಇಲ್ಲಿ ರಡಾರ್ಗಳಿವೆಯಲ್ಲ, ಅವು ಹೇಗೆ ಕೆಲಸ ಮಾಡುತ್ತವೆ ಅಂದರೆ ಶತ್ರುಗಳ ಯುದ್ಧ ವಿಮಾನಗಳು, ಏರಿಯಲ್ ವೆಪನ್ಗಳು ವಾಯು ಪ್ರದೇಶವನ್ನು ಪ್ರವೇಶ ಮಾಡ್ತಿವೆ ಅನ್ನೋದು ಗೊತ್ತಾದ ಕೂಡಲೇ ಅದರ ಸಿಗ್ನಲ್ಸ್ ಅನ್ನು ಗ್ರಹಿಸಿ ಅವು ಎಲ್ಲಿಂದ ಬರ್ತಾ ಇವೆ, ಎಷ್ಟು ವೇಗದಲ್ಲಿ ಬರ್ತಾ ಇವೆ, ಅವುಗಳ ಟಾರ್ಗೆಟ್ ಏನು, ಗಾಳಿಯ ವೇಗ ಎಷ್ಟಿದೆ, ಅಲ್ಲಿ ಘರ್ಷಣೆಯ ಪ್ರಮಾಣ ಎಷ್ಟಿದೆ, ಇದೆಲ್ಲವನ್ನ ಲೆಕ್ಕ ಹಾಕಿ ಆ ಮಾಹಿತಿಯನ್ನ ಕಂಟ್ರೋಲ್ ಸಿಸ್ಟಮ್ಗೆ ಕಳುಹಿಸಿ ಕೊಡಬೇಕು. ಸಾಮಾನ್ಯವಾಗಿ ರಡಾರ್ಗಳ ಜೊತೆ ಲ್ಯಾಂಡ್ ಬೇಸ್ಡ್ ಕಂಟ್ರೋಲ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹಾಗೆ
ಆಕಾಶದಲ್ಲಿ ಹಾರಾಡುವ ವಿಮಾನಗಳು, ಅವ್ಯಾಕ್ಸ್ ಸಿಸ್ಟಮ್ಗಳು ಎಲ್ಲ ಕೂಡ ಇಂಟಿಗ್ರೇಟ್ ಆಗಿರುತ್ತವೆ. ಈ ಮಾಹಿತಿ ಒಂದು ಕಡೆಗಲ್ಲ, ಹಲವಾರು ಕಡೆಗಳಿಗೆ ರಿಯಲ್ ಟೈಮಲ್ಲಿ ತಲುಪಬೇಕು. ಹಾಗಾದಾಗ ಮಾತ್ರ ಶತ್ರುಗಳ ದಾಳಿಯನ್ನ ಸಮರ್ಥವಾಗಿ ನಿಷ್ಕ್ರಿಯಗೊಳಿಸೋದಕ್ಕೆ ಸಾಧ್ಯ ಆಗತ್ತೆ. ಈ ಇಂಟಿಗ್ರೇಷನ್ ಮಾಡ್ಕೊಳ್ಳೋದಿದೆ ನೋಡಿ, ಇಲ್ಲಿರೋ ಚಾಲೆಂಜೇ ಅದು. ಒಂದೇ ದೇಶದ ಏರ್ ಡಿಫೆನ್ಸ್, ರಡಾರ್ ಇವುಗಳನ್ನು ಬಳಕೆ ಮಾಡೋ ಸಂದರ್ಭದಲ್ಲಿ ಇಂಟಿಗ್ರೇಷನ್ ಅನ್ನೋದು ತುಂಬ ಕಷ್ಟ ಆಗೋದಿಲ್ಲ. ಆದರೆ ನಾವು ಬೇರೆ ಬೇರೆ ಆಯುಧಗಳನ್ನು ಬಳಸ್ತಾ ಇದ್ದಾಗ ಅಲ್ಲಿ ರಡಾರ್, ಏರ್ ಡಿಫೆನ್ಸ್, ಯುದ್ಧ ವಿಮಾನಗಳು, ಅವ್ಯಾಕ್ಸ್ ಇವೆಲ್ಲವುಗಳ ನಡುವೆ ಒಂದು ಕೋಆರ್ಡಿನೇಷನ್ ಅನ್ನೋದು ಕಷ್ಟ ಆಗುತ್ತೆ. ವೆನೆಜುವೆಲಾದಂಥ ದೇಶದಲ್ಲಿ ಬಹುಶಃ ಚೈನಾದ ರಡಾರ್ಗಳು ಈ ಕೋಆರ್ಡಿನೇಷನ್ ಮತ್ತು ಇಂಟಿಗ್ರೇಷನ್ನಲ್ಲಿ ವಿಫಲ ಆಗಿರಬೇಕು. ರಡಾರ್ಗಳನ್ನು ಹ್ಯಾಕ್ ಮಾಡೋ ಮೂಲಕ ಅವು ಸಿಗ್ನಲ್ ಅನ್ನ ಮುಂದಕ್ಕೆ ಕಳುಹಿಸದ ಹಾಗೆ ಅದನ್ನು ತಡೆಯಲಾಗಿದೆ ಅಂತ ಆಧುನಿಕ ಯುದ್ಧ ತಂತ್ರಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಭಾರತ ಕೂಡ ಒಂದೇ ದೇಶದ ಆಯುಧಗಳನ್ನು ಇಂಟ್ಯಾಕ್ಟ್ ಆಗಿ ಬಳಸ್ತಾ ಇಲ್ಲ. ನಾವು ರಷ್ಯಾದಿಂದ ಯುದ್ಧ ವಿಮಾನಗಳನ್ನು ತಗೊಂಡು ಬರ್ತೀವಿ, ಆದರೆ ರಷ್ಯಾದ ಯುದ್ಧ ವಿಮಾನಗಳು ರಷ್ಯಾದಲ್ಲಿ ಹೇಗೆ ಕೆಲಸ ಮಾಡುತ್ತವೋ ಅದಕ್ಕಿಂತ ಹೆಚ್ಚು ನಿಖರವಾಗಿ ಮತ್ತು ಶಕ್ತಿಯುತವಾಗಿ ಅವು ಭಾರತದಲ್ಲಿ ಕೆಲಸ ಮಾಡುತ್ತವೆ. ನಾವು S-400 ಅನ್ನು ತಗೊಂಡು ಬಂದಿದ್ದೀವಿ. ಭಾರತ ಬಳಸ್ತಾ ಇರೋ S-400 ರಷ್ಯಾದ್ದೇ ಆದರೂ ಕೂಡ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಬಳಸ್ತಾ ಇರೋ S-400ಗಳಿಗಿಂತಲೂ ಅತ್ಯಂತ ಬಲಿಷ್ಠ ಹಾಗೂ ಅತಿ ಹೆಚ್ಚು ಕಾರ್ಯಕ್ಷಮತೆಯನ್ನ ನಮ್ಮ S-400 ತೋರಿಸ್ತಾ ಇದೆ. ಯಾಕೆ ಹೀಗೆ ಅಂದ್ರೆ, ಭಾರತ ತಾನು ಹೊರಗಿಂದ ತಂದ ಆಯುಧಗಳಲ್ಲಿ ಕೂಡ ಇಲ್ಲೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತೆ, ತಂತ್ರಜ್ಞಾನವನ್ನು ಒಂದಷ್ಟು ಅಪ್ಗ್ರೇಡ್ ಮಾಡಿಕೊಳ್ಳುತ್ತೆ ಮತ್ತು ತನ್ನ ಕಂಟ್ರೋಲ್ ಸಿಸ್ಟಮ್ಗಳಿಗೆ ಹೊಂದಿಕೆಯಾಗೋ ಹಾಗೆ ಅಲ್ಲಿ ಪ್ರತ್ಯೇಕ ಸಾಫ್ಟ್ವೇರ್ ಅನ್ನು ಬಳಸಿ ಇಂಟಿಗ್ರೇಷನ್ ಅನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳುತ್ತಾ ಹೋಗುತ್ತೆ. ಹೀಗಾಗಿ ಏರ್ ಡಿಫೆನ್ಸ್ ಅನ್ನೋದನ್ನ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವು ಬೇರೆಲ್ಲ ದೇಶಗಳಿಗಿಂತಲೂ ಅತ್ಯದ್ಭುತವಾಗಿ ಕೆಲಸ ಮಾಡಿರೋದನ್ನ ನೋಡೋದಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಇಲ್ಲಿ ಚೈನಾದ ಆಯುಧಗಳು ತಮ್ಮ ಬಣ್ಣ ಕಳ್ಕೋತಾ ಇರೋ ಹೊತ್ತಲ್ಲಿ ಸಾಕಷ್ಟು ದೇಶಗಳು ಆಸೆಗಣ್ಣಿನಿಂದ ನೋಡೋದಕ್ಕೆ ಶುರು ಮಾಡಿರೋದು ಭಾರತದ ಕಡೆಗೆ. ಇದರ ಪರಿಣಾಮ ನಮ್ಮ ಬ್ರಹ್ಮೋಸ್ ಮಿಸೈಲ್ಗೆ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ, ಪಿನಾಕಾಗಳಿಗೆ, ಸ್ವಾತಿ ರಡಾರ್ಗಳಿಗೆ ನಾನಾ ದೇಶಗಳಿಂದ ಈಗ ಬೇಡಿಕೆ ಶುರುವಾಗ್ತಾ ಇದೆ. ಗೆಳೆಯರೆ, ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಆಪರೇಷನ್ ಸಿಂಧೂರಲ್ಲಿ 8 ವಿಮಾನಗಳನ್ನು ಹೊಡೆದು ಹಾಕಲಾಯಿತು ಅಂತ ಹೇಳ್ತಲೇ ಇದ್ದಾರೆ. ಆದರೆ ಆ 8 ವಿಮಾನಗಳು ಯಾರವು ಅಂತ ಅನ್ನೋದನ್ನು ಮಾತ್ರ ಟ್ರಂಪ್ ಹೇಳ್ತಾ ಇಲ್ಲ. ಇಲ್ಲಿ ಭಾರತದ ಮೇಲೆ ಒತ್ತಡವನ್ನು ಹೇರಬೇಕು ಅಂತ ಹೊರಟಿರೋ ಟ್ರಂಪ್ ಚೀನಾದ ಆಯುಧಗಳು ಹೇಗೆ ವಿಫಲವಾದವು ಅನ್ನೋ ಬಗ್ಗೆ ಬಾಯಿ ಕೂಡ ಬಿಡೋದಕ್ಕೆ ಹೋಗ್ತಾ ಇಲ್ಲ. ಒಟ್ಟಲ್ಲಿ ಪಾಕಿಸ್ತಾನ ಮತ್ತು ವೆನೆಜುಲಾದಲ್ಲಿ ನಡೆದ ಕಾರ್ಯಾಚರಣೆಗಳಂತೂ ಚೈನಾದ ಆಯುಧಗಳ ನಿಜ ರೂಪವನ್ನು ಜಗತ್ತಿಗೆ ತೋರಿಸಿವೆ. ಇನ್ನು ಕಾಂಬೋಡಿಯಾದಲ್ಲಿ ಕೂಡ ಚೈನಾದ ಆಯುಧಗಳು ಫೇಲ್ ಆಗಿವೆ. ಚೈನಾ ಮಾಲೆ ಅನ್ನೋದು ಪ್ರೂವ್ ಆಗ್ತಾ ಇದೆ. ಇದು ಕೂಡ ಭಾರತದ ಆಯುಧಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.